ಅದೇ ಇವರು ಸುಮ್ಮನೆ ಫ್ರೀ ಅಂತ ಹೇಳ್ಬಿಟ್ಟು ಎಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವ್ದು ಫ್ರೀ ಕೊಡ್ತಿಲ್ಲ ಜನಕ್ಕೆ. ಈಗ ಇವ್ರಿಗೆ 40 ರೂಪಾಯಿ ಟಿಕೆಟ್ ಹಾಕ್ಬಿಟ್ಟು ನಮ್ಗೆ ಆ ಟಿಕೆಟ್ ಕೊಟ್ಬಿಟ್ಟು ಆ ಟಿಕೆಟ್ ಡಬಲ್ ನಮ್ಮ ಹತ್ರ ಹಾಕ್ತಾರೆ. ಈ ಟ್ಯಾಕ್ಸ್ ಕಟ್ಟೋರಿಗೆ ಫ್ರೀ ಅಂತಾರೆ, ಯಾರಿಗೂ ಕೊಡೋದಿಲ್ಲ. ಫಸ್ಟ್ ಆಫ್ ಆಲ್ ಅಕ್ಕಿ ಫ್ರೀ ಅಂತಾರೆ. ಆ ಅಕ್ಕಿ ಏನ್ ಬಾಸ್ಮತಿ ರೈಸ್ ಕೊಡ್ತಾರೆ, ಇಂಡಿಯಾ ಗೇಟ್ ಅರಿಸಿ ಕೊಡ್ತಾರ? ಇಲ್ಲ. ಆ ಅಕ್ಕಿ ಹೋಗ್ಬಿಟ್ಟು ಅವ್ರು ಯಾರು ಕೊಡ್ತಾರೆ ಆ ರೇಷನ್ ಅಂಗಡಿಲಿ ಹೋಗ್ಬಿಟ್ಟು ನೋಡಕ್ ಹೇಳಿ, ಆ ಅಕ್ಕಿನ ಮನೆಯಲ್ಲಿ ಇಟ್ಬಿಟ್ಟು ಊಟ ಮಾಡಕ್ ಆಗಲ್ಲ, ಅಷ್ಟು ಒಂದು ಮೋಸವಾಗಿರುತ್ತೆ ಅಕ್ಕಿ. ದೇಶದಲ್ಲಿ ಫ್ರೀ ಅಂತ ಹೇಳ್ಬಿಟ್ಟು ಎಲ್ರಿಗೂ ಮೋಸ ಮಾಡ್ತಿದ್ದಾರೆ. ಶ್ರೀಲಂಕಾ ಅಥವಾ ಪಾಕಿಸ್ತಾನ ಮಾಡ್ಬಿಡ್ತಾರೆ ನಮ್ಮ ದೇಶನ. ಈ ತರ ಫ್ರೀ ಅಂದ್ಬಿಟ್ಟು ಹೋಗ್ಬಿಟ್ಟು 2024 ಚುನಾವಣೆಗೂ ಅದನ್ನ ನಂಬ್ಕೊಂಡು ಮತ್ತೆ ಹೋದ್ರೆ ಅವ್ರು ಗೆಲ್ಬೇಕಾಗಿತ್ತು ಮೇಡಮ್. ಜನನ ಬೀಳಿಸ್ಕೊಂಡ್ರು ಮೇಡಮ್, ತಪ್ಪು ಮಾಡಿದ್ರು ಅವರು. ಯಾಕೆಂದ್ರೆ ಆಸೆ ಬಿದ್ಬಿಟ್ರು ಮೇಡಮ್, ದುಡ್ಡು ಕೊಡ್ತೀವಿ 2000. ಈಗ ರೇಷನ್ ಒಂದ್ ವಾರ ಕೊಡ್ತಿದ್ರು ಮುಂಚೆ, ಇವಾಗ 3 ದಿವಸ ಮೇಡಮ್. 3 ದಿವಸ ಆದ್ಮೇಲೆ ಹೋದ್ರೆ ರೇಷನ್ ಖಾಲಿ ಆಯ್ತು ಅಂತಾರೆ ಮೇಡಮ್. ನಾನು ಅನೇಕ ಕಡೆಗಳಲ್ಲಿ ಹೇಳಿದ್ದೇನೆ, ಇಲ್ಲೂ ಕೂಡ ಹೇಳುತ್ತೇನೆ, ನಾವು ಅಧಿಕಾರಕ್ಕೆ ಬರ್ತೀವಿ. ಬಂದ ಮೇಲೆ 10 ಕೆಜಿ ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತೀವಿ. 10 ಕೆಜಿ ಅಕ್ಕಿ ಬೇಕಾ ಬೇಡ? ಆ ಫ್ರೀ ಅಂತ ಹೇಳಿ ಮತ್ತೆ ಇಲ್ಲಿ ಕರೆಂಟ್ ಬಿಲ್ ಜಾಸ್ತಿ, 1 ಡಬಲ್ ರೇಟ್. ಬಸ್ ಈಗ ಮಹಿಳೆಯರಿಗೆ ಫ್ರೀ, ಅದೇ ಟಿಕೆಟ್ ಪುರುಷರು ತಗೊಂಡ್ರೆ ಡಬಲ್. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಸೊ ಹಂಗಾಗಿ ಏನು ಫ್ರೀ ಕೊಡ್ತಾ ಇಲ್ಲ ಸರ್ಕಾರ. ನಮ್ಮ ಹತ್ರ ಕಿತ್ಕೊಂಡು ಇವ್ರ ಹತ್ರ ಕೊಡ್ತಾ ಇದಾರೆ, ಇವ್ರ ಹತ್ರ ನಮ್ಮ ಹತ್ರ ಕೊಡ್ತಾ ಇದಾರೆ ಅಷ್ಟೇ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಾವೆಲ್ಲ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಕಾಂಗ್ರೆಸ್ ಸರ್ಕಾರ ನಮ್ಗೆ ಮೋಸ ಮಾಡ್ತಿದೆ ಅನ್ನೋ ಒಂದು ಮಾತನ್ನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಜಾತಿ ಗಣತಿನ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಬೇಕಾದ ರೀತಿನಲ್ಲಿ ಉಪಯೋಗಿಸ್ಕೊತಾ ಇದೆ. ಬಿಟ್ರೆ ಮತ್ತೆ ಬರಲ್ಲ ಅಂತ ಅವ್ರಿಗೆ ತೀರ್ಮಾನ ಗೊತ್ತಾಗೈತೆ. ಯಾವ್ದಾದ್ರು ರೂಪದಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೊಳಕ್ಕೆ ಇದೊಂದು ಕುಮ್ಮಕ್ಕಷ್ಟೇ. ಇದರಷ್ಟು ಕಚಡ ಸರ್ಕಾರ ಜಗತ್ತಿನಲ್ಲೇ ಇಲ್ಲ. ಯಾಕಂಗಂತೀರಿ ಅಂದ್ರೆ ಮಾಡಬಾರ್ದೆಲ್ಲ ಕಚಡ ಕೆಲಸ ಮಾಡ್ತಾವ್ರೆ. ಇಲ್ಲಿ ಹೋಗ್ಬಿಟ್ರೆ ಒಂದೇ 1 ಕಿಲೋಮೀಟ್ರು ಮನುಷ್ಯ ಅದನ್ನು ತಿರುಗಾಡಕ್ಕಾಗಲ್ಲ, ಅಷ್ಟೊಂದು ಗುಂಡಿ ರೋಡು. ಅವ್ನು DKC ಹೇಳ್ತಾನೆ, ಉಪ ಮುಖ್ಯಮಂತ್ರಿ ದೊಡ್ಡ ಕೋಡ್ ಹೇಳ್ದಂಗೆ ಹೇಳ್ಕೊತಾನೆ, ಬ್ರ್ಯಾಂಡ್ ಬೆಂಗಳೂರು ಅಂತ. ಅವನು ಬಂತ ಕಾಲಲ್ಲಿ ತಿರುಗಾಡಿ ಅಂತ ಹೇಳಿ, ಈ ಬೆಂಗಳೂರ್ನ ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ, ಹೋಗ್ ಮಾಡ್ತೀವಿ, ಅಮೆರಿಕ ಮಾಡ್ತೀವಿ, ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಎಲ್ಲ ಬದಲಾಗಿದೆ ಬೆಂಗಳೂರು. ಬೇವರ್ಸಿ ಎಂತ ಗುಂಡಿ ಬಿದ್ದೈತೆ ರೋಡು. ಅದ್ ಬಿಟ್ಬಿಟ್ಟು ಏನೋ ದೊಡ್ಡದಾಗ ಕೋಡ್ ಹೇಳ್ಕೊಂಡು ನುಂಗೋದಲ್ಲ. ಸಿದ್ದರಾಮಯ್ಯನೂ ಅಷ್ಟೇ, ಎಲ್ಲ ಅಷ್ಟೇ. ಅವ್ರ ಕಚಡಗಳು ಕಾಂಗ್ರೆಸ್ನವರು. ನೀ ಯಾವನ ಕೇಳಕ್ಕೆ? ನೀ ಯಾವನೇ ಕೇಳಕ್ಕೆ? ನೀನು ಯಾವನೇ? ನೀನು ಮುಸ್ಲಿಂ ಓಲೈಕೆ ಮಾಡ್ಕೊಂಡು ಇದೊಂದು ಆಟ ಆಡ್ತಾವ್ರೆ. ಇವ್ರದ್ದೇನು ನಡೆಯಲ್ಲ. ಹೆಚ್ಚಿಗೆ ದಿನ ಹೋಯ್ತಾರೆ ಇವ್ರು, ಸರ್ವನಾಶ ಆಯ್ತಾರೆ. ಮಾತಿಗೆ ತಪ್ಪದೆ ತಂದು ಕೊಡ್ತೀವಿ ಅಂತಾರಲ್ಲ. ಯಾರಿಗೆ ಏನು ಕೊಟ್ಟವ್ರೆ? ವರ್ಷಗಳು ತಂತು. ದಿನ ಬೆಳಿಗ್ಗೆ ರಾಜಕಾರಣಿಗಳು 1000 ಕೋಟಿ ಹೊಡಿತಾರೆ. ಯಾರನ್ನ ಕೇಳ್ತಾರ? ಯಾರು ಕೇಳಲ್ಲ. ಅದೇ ಒಬ್ಬ ಯಾವನ ಆಫೀಸಲ್ಲಿ 500 ರೂಪಾಯಿ ಲಂಚ ತಗೊಂಡ್ರೆ ದೊಡ್ಡ ನ್ಯೂಸು. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ, ಲಂಚ ತಗೊಂಡ ಅಂತ. ಅದೇ 1000 ಕೋಟಿ ಹಿಡೀರಿ, ಯಾಕೆ ಹಿಡಿಯಲ್ಲ? ಎಲ್ಲ ಕೊಂಡ್ಕೊಂಬಿಟ್ಟಾರೆ ಸರ್ ಎಲ್ರೂ. ಇವಾಗ ಇರೋದೇ ಅದು. ಮೊನ್ನೆ ಪ್ರದೀಪ್ ಈಶ್ವರ್ ಒಂದು ಭಾಷಣದಲ್ಲಿ ಹೇಳಿದ್ನಪ್ಪ, ಇದು ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಅಂತ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ ನೋಡಿ, ಅಲ್ಲಿವರೆಗೂ ಬಂದಿದೆ ರಾಜಕೀಯ ಅನ್ನೋದು, ಅಲ್ಲಿವರೆಗೂ ಬಂದಿದೆ. ನಿಮ್ಗೆಲ್ಲ ಯಾವನು ಮೆಟ್ ಬಿಚ್ಕೊಂಡು ಹೊಡೆಯನಿಲ್ಲಕ್ಕಲ್ಲ, ಅದಕ್ಕೆ ಹೆಂಗೆ ಆಡ್ತೀರ ನನ್ನ ಮಕ್ಕಳ ನೀವು? ನಾಳೆ ದಿನ ನಿನ್ನ ಹೆಂಡ್ರು ನಿಮ್ಮ ಅಮ್ಮನ ಎಲ್ಲಾರ ತಗೂ ಬರ್ತಾರೆ, ಅವಾಗ ಯಾರು ಕೇಳೋರಿಲ್ಲ ಸರ್. ಬರೋದು ಇಲ್ಲ, ಬಂದು ಇಲ್ಲ, ಬರೋದು ಇಲ್ಲ. ಅವ್ರು ಮಾಡಿದೇ ರೂಲ್ಸ್, ಅವ್ರು ಏನು ಮಾಡ್ತಾರೋ ಅದೇ ರೂಲ್ಸ್. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಏನು ಮಾಡ್ತಾರೋ ಅದೇ ರೂಲ್ಸ್. ನೀನು ಫಾಲೋ ಮಾಡಲೇಬೇಕು. ವಿಧಿ ಇಲ್ಲ, ಇನ್ನೂ 3 ವರ್ಷ ವಿಧಿ ಇಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅದನ್ನ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕೂ ಆಗಲ್ಲ, ನಾವು ಕನ್ಫರ್ಮ್ ಆಗಿ ಯಾವುದನ್ನು ಇದು ಮಾಡೋಕ್ಕಾಗಲ್ಲ. ಅದೇನು ಅಂತ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದ್ಮೇಲೆ ಬೇಕಾದ್ರೆ ಮಾತಾಡ್ಬೋದು, ಮಾತಾಡಿದ್ರೂ ಪ್ರಯೋಜನ ಇಲ್ಲ, ಮಾತಾಡ್ಬೋದು ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.